ರೀತಿ ನಡ್ಕೊಂತೀರೋ ನಾವು ಅದೇ ರೀತಿ ನಡ್ಕೊಂತೀವಿ. ಇವಾಗ ಹೇಳ್ತಾ ಇದ್ದೀನಿ, ನೀವೇನಾದರೂ ಗೌರವ ಕೊಟ್ಟರೆ ನಾವು ಗೌರವ ಕೊಡ್ತೀವಿ. ಅದನ್ನ ನಾನು ಹೇಳ್ತಾರೆ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ನೀವು ಗೌರವ ಕೊಟ್ಟರೆ ನಾವು ಅದೇ ಗೌರವ ಕೊಡ್ತೀರಿ. ದಯವಿಟ್ಟು ನೀವು ಇದೇನೋ ಮಾಡಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಅಡ್ವೊಕೇಟ್ಸ್ನ ಕಂಡ ಮಾಡಬೇಡಿ ಅಷ್ಟೇ. ಯಾವತ್ತೂ ಕೂಡ ಯಾವ ರೀತಿ ಏನಾಗಿದೆ ನನ್ಗೆ ಗೊತ್ತಿಲ್ಲ. ಬಟ್ ನಿನ್ನೆ ನಿಮ್ಮ ಅಡ್ವೊಕೇಟ್ ಎತ್ತಿಕೊಂಡು ನಾನು ಇದೇ ತರನೇ ಮಾತಾಡೋದು, ನಿಮಗೆ ನಾವು ಬಿಹೇವ್ ಮಾಡೋದು ಅಂದಾಗ ಒಬ್ಬ ಮ್ಯಾಜಿಸ್ಟ್ರೇಟ್ ಆಗಿ ಚೇರ್ ಮೇಲೆ ಕುತ್ಕೊಂಡು ನಾನು ಸುಮ್ಮನೆ ಕುತ್ಕೋಬೇಕಾ? ನೀವು ಉತ್ತರ ಕೊಡಿ. ಇದೇ ತರನೇ ನಾನು ಮಾತಾಡೋದು. ನಾವು ಮಾತಾಡ್ತೀವಿ ಕೋರ್ಟಲ್ಲಿ, ನಾವು ಹಿಂಗೆ ಮಾಡೋದು. ದಯವಿಟ್ಟು ಯೋಚನೆ ಮಾಡಿ. 15 ಕೋರ್ಟ್ ಇದೆ. ನಾನೇ ಒಂದು ಫೈಲ್ ನನ್ನ ಕೊಲಿ ಕೈಯಲ್ಲಿ ಕಟ್ಕೊಳ್ಸಿರ್ತೀನಿ. ಆ ಕೇಸ್ ನಾವು ಕೋರ್ಟ್ ಆಫೀಸರ್ಸ್, ಅದಕ್ಕೆ ಕೋಲಾರದವರಾದಂತ ದಯವಿಟ್ಟು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಕೋಲಾರಕ್ಕೆ ಕಳಿಸಬೇಕು. ಕೋಲಾರದಲ್ಲಿ ತಾಲೂಕು ಆಫೀಸು, DC ಆಫೀಸು, ರೆವಿನ್ಯೂ ಕೆಟ್ಟು ಕುಲ ಹಿಡಿದಿದೆ. ಟ್ರಾನ್ಸ್ಫರ್ ಹೋಗ್ಲಿ. ನಾನು 400 ಕೋಟಿ ಒಡೆಯಲು ನನಗೆ ಈ ಅಧಿಕಾರ ಬೇಕಾಗಿಲ್ಲ. ಕೇಳಿಸ್ಕೊಂಡಿದ್ದೀರಾ ಕಂದಾಯ ಸಚಿವರೇ? ನೀವು ಕೇಳಿಸ್ಕೊಳ್ಳಿ. ನಾನು 200 ಕೋಟಿ 400 ಕೋಟಿ ಇದೆ ನನ್ನ ಹತ್ರ, ಈ ಕೆಲಸ ಬೇಕಾಗಿಲ್ಲ ಅಂತ ಹೇಳಕ್ಕೆ. ಇದೆಲ್ಲ ನೀವು ಕೇಳಿಸ್ಕೋಬೇಕು. ಕೋಲಾರ ಜನತೆ ಬಡವರು, ನಮಗೆ ನೀರಿಲ್ಲ, ಬಡ ಕಕ್ಷಿದಾರಗಳನ್ನ ವಕೀಲ ವೃತ್ತಿ ಮಾಡ್ತಾ ಇದೀವಿ. ಇಂಥ ವಕೀಲ ವೃತ್ತಿ ಮಾಡ್ಬೇಕಂದ್ರೆ ನಾವು ಬರ್ತಕ್ಕಂಥ ವಕೀಲ ವೃತ್ತಿಯಲ್ಲಿ ಇವ್ರ ನಾವು ಕೆಲಸ ಮಾಡಿಸ್ಕೋಬೇಕು ಅಂದ್ರೆ ಬಹಳ ಕಷ್ಟವಾದ. ಕಂದಾಯ ಸಚಿವರೇ, ದಯವಿಟ್ಟು ಕೋಲಾರ ಜಿಲ್ಲೆಗೆ ನೀವು ಖಡಕ್ ಆಫೀಸರ್ಗಳು ಅಂತ ಆಗ್ತಿರೋ ಪ್ರಾಮಾಣಿಕ ಅಧಿಕಾರಿಗಳಾಗಿ. ಎಲ್ಲ ಸಾರ್ವಜನಿಕ ಆಫೀಸರು ಕೆಟ್ಟು ನಿಂತಿದೆ, ಲಂಚ ತಗೊಳ್ತಾ ಇದಾರೆ, ವ್ಯಾಪಾರ ಮಾಡ್ತಾ ಇದಾರೆ ಸರ್. ಅದು ಕೂಡ RC ಅವ್ರಿಗೆ ಕೂಡ ಬಹಳಷ್ಟು ದೂರುಗಳು ಹೋಗಿದಾವೆ. ಏನ್ ಮಾಡೋದು ಸರ್? ನಾವು ವಕೀಲರು ಬಡ ನ್ಯಾಯವಾದಿಗಳಾಗಿ ನ್ಯಾಯ ಪರ ಕೆಲಸ ಮಾಡ್ತಾ ಇದೀವಿ. ಇಂಥವ್ರಿಗೆ ಖಡಕ್ ಅವ್ರ ಆಫೀಸರ್ಗಳು ಎದ್ದೋಡ್ರಿ ಕೋರ್ಟಿಂದ ಅಂತಂದ್ರೆ ವಾಟ್ ಇಸ್ ದ ಮೀನಿಂಗ್? మాట్లాడుతుంది మాట్లాడుతుంది ಚಿನ್ನದ ನಾಡು ಕೆಜಿಎಫ್ನಲ್ಲಿ ಇದೇ ಮೊಟ್ಟ ಮೊದಲನೇ ಬಾರಿಗೆ ಅಕ್ವಾ ಅಂಡರ್ ವಾಟರ್ ಟನಲ್ ಮೇಳವನ್ನು ಏರ್ಪಡಿಸಲಾಗಿದ್ದು, ಸಾರ್ವಜನಿಕರು ಕುಟುಂಬ ಸಮೇತ ಒಮ್ಮೆ ಭೇಟಿ ನೀಡಿ. ಆಕರ್ಷಕ ಆಟಗಳು, ಬಾಯಿಗೆ ರುಚಿ ನೀಡುವ ವಿಭಿನ್ನ ಖಾದ್ಯಗಳು ನಿಮ್ಮನ್ನು ಆಕರ್ಷಿಸುತ್ತಿವೆ. ಸ್ಥಳ ಅಶೋಕ್ ನಗರ, ಬಾಲಕೃಷ್ಣ ಲೇಔಟ್ ಹತ್ತಿರ, ಕೆಜಿಎಫ್. ಸಂಪರ್ಕಿಸಿ 8861299700.